ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಗುರುವಾರ ಸಂಜೆ 4:30. ನೆಚ್ಚಿನ ಜನಧ್ವನಿ ಕೆಳುಗರಿಗೆಲ್ಲ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ನಾನು ನಿಮ್ಮ ರೇಡಿಯೋ ಗೆಳೆಯ ಶಿವಲಿಂಗ್ ಹ್ಯಾಂಡ್ ಪೋಸ್ಟ್. ಕೆಳುಗರಿ ಹೊತ್ತಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನ್ಮನ್ ಯೋಜನೆಯ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಹೆಗ್ಗಡದನಕೋಟೆ ಮತ್ತು ಸರಗೂರು ತಾಲೂಕಿನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಶ್ರೀಯುತ ಮಹೇಶ್ GR ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್ ನಮಸ್ಕಾರ, ಸ್ವಾಗತ. ನಾನು ಕೂಡ ತಮಗೆ ಈ ಜನಧ್ವನಿ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಈ ಕಾರ್ಯಕ್ರಮಗಳ ಬಗ್ಗೆ ಕೇಳಲಿಕ್ಕೆ ನನ್ನ ಆಹ್ವಾನಿಸಿರೋದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ. ಥ್ಯಾಂಕ್ ಯು ಸರ್. ಸರ್, ಮೊದಲನೇದಾಗಿ ನಾವು ಮಾತಾಡೋದಾದರೆ ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ಜನಪರವಾದ ಕಾರ್ಯಕ್ರಮಗಳು ಆಗಿಂದಾಗೆ ಜಾರಿ ಆಗ್ತಕ್ಕಂಥದ್ದು, ಅನುಷ್ಠಾನ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಸರ್. ವಿಶೇಷವಾಗಿ ಈ ಒಂದು 2023-24ನೇ ಸಾಲಿನಲ್ಲಿ ಗಿರಿಜನರಿಗೋಸ್ಕರ ವಿಶೇಷವಾಗಿ ಅವರ ಒಂದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಆರೋಗ್ಯಕರವಾಗಿ, ಜೊತೆಗೆ ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಮಾಡೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದು ಮಹತ್ವಾಕಾಂಕ್ಷೆ ಯೋಜನೆಯನ್ನು ತಂದಿದೆ. ಅದು ಪ್ರಮುಖವಾಗಿ ಪ್ರಧಾನಮಂತ್ರಿ ಜನ್ಮನ್ ಯೋಜನೆ. ಹಿಂಗಂದ್ರೆ ಏನು ಸರ್? ಈಗ ತಾವು ಕೇಳಿದ ಹಾಗೆ ನಮ್ಮ ನೆಚ್ಚಿನ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು PM ಜನ್ಮನ್ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಬುಡಕಟ್ಟು ಸಮುದಾಯಗಳ ಶ್ರೇಯೋಭಿವೃದ್ಧಿಗೆ ಕಟಿಬದ್ಧತೆಯನ್ನು ತೋರುವಂತಹ ನಿಟ್ಟಿನಲ್ಲಿ ವಿಶೇಷವಾಗಿ ಜೇನುಕುರುಬ ಸಮುದಾಯಗಳಿಗೆ ಸುಮಾರು 11 ಕಾರ್ಯಕ್ರಮಗಳನ್ನು ಕೊಡುವ ನಿಟ್ಟಿನಲ್ಲಿ ಇಡೀ ದೇಶಾದ್ಯಂತ 18 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶ ಸೇರಿದಂತೆ 24,000 ಕೋಟಿ ರೂಗಳ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಜೇನುಕುರುಬ ಸಮುದಾಯಗಳು ವಾಸ ಮಾಡ್ತಾ ಇರತಕ್ಕಂತಹ ಎಲ್ಲೆಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೋ ಅವರಿಗೆ ಈ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಲಿಕ್ಕೋಸ್ಕರವಾಗಿ ಆಧಾರ್ ಕಾರ್ಡು, ಆಯುಷ್ಮಾನ್ ಕಾರ್ಡು, ಕಿಸಾನ್ ಕ್ರೆಡಿಟ್ ಕಾರ್ಡು, ಮಾತೃವಂದನಾ ಕಾರ್ಡು, ಜಾತಿ ಪ್ರಮಾಣ ಪತ್ರ ಇವುಗಳೆಲ್ಲವನ್ನು ಕೂಡ ಮಾಡಿಸ್ಕೊಡ್ಬೇಕು. ಇಡೀ ತಾಲೂಕು ಆಡಳಿತ, ಜಿಲ್ಲಾಡಳಿತ ಇದಕ್ಕೆ ಮುಂದೆ ನಿಂತು ಅವರ ಮನೆ ಬಾಗಿಲಿಗೆ ಹೋಗಿ ಈ ಎಲ್ಲ ಕಾರ್ಡ್ಗಳನ್ನು ವಿತರಿಸುವಂತಹ ಮತ್ತು ಅವರಿಗೆ ಈ ಕಾರ್ಯಕ್ರಮದ ಸಂಪೂರ್ಣ ಯೋಜನೆಯನ್ನು ಅವ್ರಿಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಿರ್ದೇಶನ ಇರೋದರಿಂದ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಈ ನಿಟ್ಟಿನಲ್ಲಿ ತುಂಬ ಚಟುವಟಿಕೆಯಿಂದ 5ನೇ ತಾರೀಕಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ 5ನೇ ತಾರೀಕಿನಿಂದ ಪ್ರಾರಂಭವಾಗಿ 14ನೇ ತಾರೀಕುವರೆಗೂ ಕೂಡ ಈ ಆಧಾರ್ ಕಾರ್ಡು ನೋಂದಣಿ ಮಾಡಿಸುವಂಥದ್ದು, ಆಯುಷ್ಮಾನ್ ಕಾರ್ಡ್ ನೋಂದಣಿ ಮಾಡಿಸ್ತಕ್ಕಂಥದ್ದು, ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ನೋಂದಣಿ ಮಾಡಿಸುವಂಥದ್ದು, ಅಬಾಕ ಕಾರ್ಡು, ABRK ಕಾರ್ಡನ್ನು ನೋಂದಣಿ ಮಾಡಿಸುವಂಥದ್ದು, ಜಾತಿ ಪ್ರಮಾಣ ಪತ್ರವನ್ನು ನೋಂದಣಿ ಮಾಡಿಸುವಂಥದ್ದು, ಇಷ್ಟು ಕಾರ್ಯಕ್ರಮಗಳು ಕೂಡ ತ್ವರಿತವಾಗಿ ಸಾಗ್ತಾ ಇದೆ. ಇದಕ್ಕೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ಕೈ ಜೋಡಿಸ್ತಾ ಬಂದಿದ್ದಾರೆ. ಅಂತಿಮವಾಗಿ 15ನೇ ತಾರೀಕಿನಂದು ಈ ಕಾರ್ಯಕ್ರಮ ಇಡೀ ದೇಶಾದ್ಯಂತ ಉದ್ಘಾಟನೆ ಆಗ್ತಾ ಇದೆ. ಓಕೆ ಸರ್, ತಾವು ಮಾತಾಡ್ತಾ ಹೇಳ್ತಾ ಇದ್ರಿ ಅಂದರೆ ಗಿರಿಜನರಿಗೆ ವಿಶೇಷವಾಗಿ ಅವರಿಗೆ ಅವಶ್ಯಕತೆ ಇರತಕ್ಕಂಥ ದಾಖಲಾತಿಗಳು, ಅದರಲ್ಲಿ ಆಧಾರ್ ಕಾರ್ಡ್ ಆಗಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅಭಾ ಕಾರ್ಡ್ ಆಗಿರ್ಬೋದು, ಇಂಥ ಸೌಲಭ್ಯಗಳನ್ನ ಒದಗಿಸ್ತಕ್ಕಂಥದ್ದು, ಜೊತೆಗೆ ಅವರು ಇಂಥ ಸಮುದಾಯಕ್ಕೆ ಸೇರಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಗೆ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಒದಗಿಸ್ತಕ್ಕಂಥದ್ದು. ಇದಕ್ಕೆ ಎಲ್ಲ ಇಲಾಖೆಗಳು ಕೂಡ ಅವ್ರ ಮನೆ ಬಾಗಿಲಿನಲ್ಲಿ ಸೇವೆ ಸೌಲಭ್ಯಗಳನ್ನ ಒದಗಿಸೋ ನಿಟ್ಟಿನಲ್ಲಿ ಮುಂದಾಗಿದೆ ಅಂತ. ಜೊತೆಗೆ ಹೆಗ್ಗಡದನಕೋಟೆ ಮತ್ತು ಸರಗೂರು ತಾಲೂಕಿನಲ್ಲಿ ಸಮೀಕ್ಷೆ ಪ್ರಾರಂಭ ಆಗಿದೆ. ಈ ಒಂದು ಸಮೀಕ್ಷೆಯಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದೆ ಸರ್? ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಅವಳಿ ತಾಲೂಕುಗಳಿಂದ ಹೆಗ್ಗಡದೇವನಕೋಟೆ ಮತ್ತು ಸರಗೂರು ಈ 2 ತಾಲೂಕುಗಳಿಂದ ಜೇನುಕುರುಬ ಸಮುದಾಯದವರು ವಾಸ ಮಾಡ್ತಾ ಇರ್ತಕ್ಕಂಥದ್ದು 84 ಆಡಿಗಳಲ್ಲಿ. ಈ 84 ಆಡಿಗಳಿಂದ ಸುಮಾರು 15,000 ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಅವರಿಗೆ ಆಧಾರ್ ಕಾರ್ಡ್ ನೋಂದಣಿ ಮಾಡಿಸ್ಲಿಕ್ಕೆ ಆಧಾರ್ ಕೇಂದ್ರದವರು UDI ಕಡೆಯಿಂದ ಕಳಿಸ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಜನನ ಮತ್ತು ಬರ್ತ್ ಸರ್ಟಿಫಿಕೇಟ್ ಅವರಿಗೆ, ಜಾತಿ ಆದಾಯ ಪ್ರಮಾಣ ಪತ್ರ, ಆಯುಷ್ಮಾನ್ ಭಾರತ್ ಕಾರ್ಡ್ ಆರೋಗ್ಯ ಇಲಾಖೆಯವರು, ನರೇಗಾ ಉದ್ಯೋಗ ಕಾರ್ಡನ್ನು ಮಾಡಿಸ್ಲಿಕ್ಕೆ ಆ ಸಂಬಂಧಪಟ್ಟಂಥ ಇಲಾಖೆಯವರು, ಕಿಸಾನ್ ಕ್ರೆಡಿಟನ್ನು ಅದನ್ನು ರಿಜಿಸ್ಟರ್ ಮಾಡಿಸ್ಲಿಕ್ಕೆ, ಹಾಗೆ PM ಮಾತೃವಂದನಾ ಯೋಜನೆ ಮಾಡಿಸ್ಲಿಕ್ಕೆ ಆ ಒಂದು ಕಾರ್ಡನ್ನು ಕೂಡ ಮಾಡಿಸ್ತಾ ಇದ್ದೀವಿ. ಹಾಗೆ ಗರೀಬ್ ಅನ್ನ ಯೋಜನೆ ಕಾರ್ಡನ್ನು ಮಾಡಿಸ್ಲಿಕ್ಕೂ ಕೂಡ ಆ ಒಂದು ಕಾರ್ಯಕ್ರಮವನ್ನು ಕೂಡ ನಡೀತಾ ಇದೆ. ಹಾಗೆ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮಾಡಿಸಲು ಕೂಡ ಕ್ರಮ ವಹಿಸ್ತಾ ಇದ್ದೇವೆ.
ಹಾಗೆ ಜೀರೋ ಬ್ಯಾಲೆನ್ಸ್ನಲ್ಲಿ ಅಕೌಂಟನ್ನ ಓಪನ್ ಮಾಡಲಿಕ್ಕೆ ಎಲ್ಲ ಬ್ಯಾಂಕ್ಗಳು ಕೂಡ ಮುಂದೆ ಬಂದು ನಾವು ಎಲ್ಲೆಲ್ಲಿ ಕ್ಯಾಂಪ್ಗಳನ್ನ ನಡೆಸ್ತಾ ಇದ್ದೇವೆ ಅಲ್ಲಿ ಅವ್ರಿಗೆ ಅಕೌಂಟನ್ನು ಓಪನ್ ಮಾಡಿ ಅವ್ರಿಗೆ ಪಾಸ್ಬುಕ್ ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಅವರು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಕೂಡ ಈ ಸಂದರ್ಭದಲ್ಲಿ ರಿಜಿಸ್ಟ್ರೇಷನ್ ಕೂಡ ಆಗ್ತಾ ಇದೆ. ಸೊ ಈಗ 5ನೇ ತಾರೀಕಿಂದ 14ನೇ ತಾರೀಕುವರೆಗೂ ಈಗ ಎಲ್ಲ ಯಾವುದಾದ್ರೂ ಒಂದು 10 ಆಡಿಗಳಿರುವಂಥ ಒಂದು ಕೇಂದ್ರವನ್ನು ಇಟ್ಟುಕೊಂಡು ನಾವು 5ನೇ ತಾರೀಕಿಂದ ಮಾಡ್ತಾ ಬರ್ತಾ ಇದ್ದೇವೆ. ಆ ಕಾರ್ಯಕ್ರಮ ತುಂಬ ತ್ವರಿತವಾಗಿ ಸಾಗ್ತಾ ಇದೆ. ಓಕೆ, ತಾಲೂಕಿನ ಎಲ್ಲ ಅಧಿಕಾರಿಗಳು ಕೂಡ ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ತಹಸೀಲ್ದಾರ್ ಇರ್ಬೋದು, ಕಂದಾಯ ಇಲಾಖೆ ಅಧಿಕಾರಿಗಳು, ತಾಲೂಕು ಆರೋಗ್ಯ ಅಧಿಕಾರಿಗಳು, ಸರ್ವೇಯರ್ ಇರ್ಬೋದು, ಎಲ್ಲರೂ ಕೂಡ ಮತ್ತು ಅಂಗನವಾಡಿಯವರು, ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಆಶಾ ವರ್ಕರ್ಸು ಮತ್ತು ಅಂಗನವಾಡಿ ವರ್ಕರ್ಸು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅವ್ರನ್ನ ಕರ್ಕೊಂಡು ಬಂದು ಅವ್ರನ್ನ ರಿಜಿಸ್ಟ್ರೇಷನ್ ಮಾಡಿಸುವಂಥ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ ಸರ್. ಓಕೆ ಸರ್, ನಮ್ಮ ಹೆಗ್ಗಡದನಕೋಟೆ ಮತ್ತು ಸರಗೂರು ತಾಲೂಕಿನಲ್ಲಿ ಸರ್ಕಾರದ ಸಮೀಕ್ಷೆ ಪ್ರಕಾರ ಈಗ 119 ಹಾಡಿಗಳಿರೋದನ್ನ ನಾವು ನೋಡ್ತೀವಿ ಸರ್. ಅದರಲ್ಲಿ ಈಗ ತಾವು ಹೇಳಿದ್ರೆ 84 ಹಾಡಿಗಳಲ್ಲಿ ಮಾತ್ರ ಕೆಲವೊಂದು ಸಮೀಕ್ಷೆಗಳು ಆಗ್ತಾ ಇದೆ ಅಂತ. ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಇದ್ರ ಬಗ್ಗೆ ನಾನು 84 ಹಾಡಿಗಳು ಅಂತ ಏನು ಕೇಳಿದೆ ಅಂತ ಹೇಳಿದ್ರೆ, ಈ ಜೇನು ಕುರುಬ ಸಮುದಾಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಕಾರ್ಯಕ್ರಮವನ್ನು ಜಾರಿ ಮಾಡಿದ್ದಾರೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು. ಹಾಗಾಗಿ ಜೇನು ಕುರುಬ ಸಮುದಾಯಗಳು 84 ಹಾಡಿಗಳಿರೋದ್ರಿಂದ ಆ 84 ಹಾಡಿಗಳಿಗೆ ಈ ಯೋಜನೆ ಕಾರ್ಯಕ್ರಮ ಸೀಮಿತವಾಗಿದೆ ಸರ್. ಸರ್, ಇದ್ರ ಜೊತೆಗೆ ತಾವು ಮಾತಾಡ್ತಾ ಹೇಳ್ತಾ ಇದ್ರಿ, ಅಂದರೆ ನಾವು ಕೆಲವೊಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಕ್ಯಾಸ್ಟು, ಇನ್ಕಮ್ಮು, ಈ ಥರ ಸೌಲಭ್ಯಗಳನ್ನ ಅಲ್ಲೇ ನೇರವಾಗಿ ಕ್ಯಾಂಪ್ ಮುಖಾಂತರ ಮಾಡಿ ಸ್ಥಳದಲ್ಲೇ ವಿತರಣೆ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ ಸರ್. ಕೆಲವೊಂದು ಯೋಜನೆಗಳಲ್ಲಿ ಬಂದಾಗ ತಾವು ಹೇಳಿದ್ರಿ, ಪ್ರಮುಖವಾದ ಒಂದು ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ. ಈ ಒಂದು ಯೋಜನೆಯನ್ನು ಖಾತೆ ತೆರೆಯೋದು ಒಂದು ಕಡೆ ಆದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ಬಹು ಮುಖ್ಯವಾಗಿ ಪಾತ್ರವನ್ನು ವಹಿಸುತ್ತೆ ಸರ್. ಅದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಇರ್ತಕ್ಕಂಥದ್ದು. ಇದರ ಒಂದು ಚಟುವಟಿಕೆ ಹೇಗಿದೆ ಸರ್? ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಸಂಬಂಧಿಸಿದಂತೆ ನಿರಂತರವಾಗಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಆ ಇಲಾಖೆಗಾಗಿರ್ತದೆ. ಆ ಕೆಲಸವನ್ನು ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಅವ್ರಿಗೆ ಆ ಹೆಣ್ಮಕ್ಳಿಗೆ ಅದನ್ನು ಹೇಗೆ ಕಾಪಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ನಿರಂತರವಾಗಿ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಯವರು ಆ ಕೆಲಸವನ್ನು ಮಾಡ್ತಾರೆ ಸರ್. ಜೊತೆಗೆ ಪ್ರಮುಖವಾಗಿ ಈಗ ನಮ್ಮ ಹೆಗ್ಗಡದನಕೋಟೆ ಮತ್ತು ಸರಗೂರು ತಾಲೂಕಿನಲ್ಲಿ ಏನು ತಾವು JK ಅಂತ ಹೇಳಿದ್ರಿ, ಇದ್ರ ಜೊತೆಗೆ ನಮ್ಮಲ್ಲಿ 4 ರೀತಿಯ ಸಮುದಾಯಗಳು ವಾಸ ಮಾಡೋದು ನಾವು ನೋಡ್ತೀವಿ. 119 ಹಾಡಿಗಳಲ್ಲಿ 4 ರೀತಿಯ ಸಮುದಾಯದವರು ವಾಸ ಮಾಡ್ತಾರೆ. ಅದರಲ್ಲಿ ಒಂದು ಎರವ ಆಗಿರ್ಬೋದು, ಜೊತೆಗೆ ಸೋಲಿಗ ಆಗಿರ್ಬೋದು, ಅದ್ರ ಜೊತೆಗೆ ಬೆಟ್ಟ ಕುರುಬ, ಅವ್ರನ್ನ ಕಾಡು ಕುರುಬ ಅಂತಲೂ ಕೂಡ ನಾವು ಕರಿತೀವಿ. ಇವ್ರಿಗೂ ವಿಶೇಷವಾಗಿ ಈ ಸಂದರ್ಭದಲ್ಲಿ ಏನಾದರೂ ಸಮೀಕ್ಷೆಗಳು, ಸೌಲಭ್ಯಗಳು ಒದಗಿಸ್ತಕ್ಕಂಥದ್ದು ಅದು ಏನಾದರೂ ಒಳಪಟ್ಟಿದೆಯಾ ಸರ್? ಅಲ್ಲ, ಖಂಡಿತವಾಗಿ. ಈಗ ತಾವು ಹೇಳಿದಾಗೆ ಆ 3 ಪಂಗಡಗಳಿಗೂ ಕೂಡ ಏನು ಸೌಲಭ್ಯಗಳಿದೆ, ಈಗೇನು ಮಾನ್ಯ ಪ್ರಧಾನಮಂತ್ರಿಗಳು ಈ ಜಾರಿಗೆ ತಂದಿದ್ದಾರಲ್ಲ, ಈ ಜಾರಿಗೆ ತಂದಿರತಕ್ಕಂಥ ಕಾರ್ಯಕ್ರಮಗಳು ಆ ಒಂದು ಸಮುದಾಯಗಳಿಗೂ ಕೂಡ ಈಗಾಗಲೇ ಸಲ್ತಾ ಇದೆ. ಅದು ವಿದ್ಯುತ್ ದೀಪ ಇರ್ಬೋದು, ರಸ್ತೆ ಇರ್ಬೋದು, ಶಾಶ್ವತವಾಗಿ ಮನೆ ಅಂತ ಇರ್ಬೋದು, ಅಥವಾ ಅವ್ರಿಗೆ ಪೌಷ್ಟಿಕ ಆಹಾರವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಇರ್ಬೋದು. ಆ ಕಾರ್ಯಕ್ರಮಗಳು ಕೂಡ ನಿರಂತರವಾಗಿ ಮೊದಲಿಂದನೂ ಕೂಡ ಸಾಕ್ತಾ ಬರ್ತಾ ಇದೆ ಸರ್. ಸರ್ಕಾರದ ಎಲ್ಲ ಸೌಕರ್ಯಗಳು ಕೂಡ ಆ 3 ಸಮುದಾಯಗಳು ಕೂಡ ತಲುಪ್ತಾ ಇದೆ. ಓಕೆ, ಅಂದರೆ ಈ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ಏನಾದರೂ ಕ್ಯಾಂಪಿಗೆ ಬಂದು ನಾವು ಕೂಡ ಆಧಾರ್ ಕಾರ್ಡ್ ಮಾಡಿಸ್ಬೇಕು, ಜಾತಿ ಆದಾಯ ಪ್ರಮಾಣ ಪತ್ರ ಮಾಡಿಸ್ಬೇಕು, ಈ ಥರದ ಅವಕಾಶ ಇದೆಯಾ ಸರ್? ಖಂಡಿತವಾಗಿ ಅವಕಾಶ ಇದೆ. ಇದು ವಿಶೇಷವಾಗಿ ಜೇನು ಕುರುಬ ಸಮುದಾಯದವರಿಗೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಜಾರಿ ಆಗಿದ್ರೂ ಕೂಡ ನಾವು ಸೋಲಿಗ ಸಮುದಾಯಕ್ಕಿರ್ಬೋದು, ಎರವರಿಗಿರ್ಬೋದು, ಬೆಟ್ಟ ಕುರುಬರಿಗಿರ್ಬೋದು, ಅವರು ಕೂಡ ಈ ಸಂದರ್ಭದಲ್ಲಿ ಬಂದು ಈ ಯಾವುದೇ ಆಧಾರ್ ಕಾರ್ಡ್ ಇರ್ಬೋದು, ಕಿಸಾನ್ ಕ್ರೆಡಿಟ್ ಕಾರ್ಡ್ ಇರ್ಬೋದು, ಅವರು ಮಾಡಿಸ್ತೀನಿ ಅಂತ ಮುಂದೆ ಬಂದಾಗ ಅವ್ರಿಗೂ ಕೂಡ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಮತ್ತೆ ಅವ್ರನ್ನ ಆಡಿಗಳಲ್ಲಿ ಕರೀಲಿಕ್ಕೆ ಹೋದಂತಹ ನಮ್ಮ ಇಲಾಖೆ ಸಿಬ್ಬಂದಿಗಳು ಅವ್ರಿಗೂ ಕೂಡ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಅವರು ಕೂಡ ಬಂದು ಮಾಡಿಸ್ಬೋದು. ಈ ಯೋಜನೆಯ ಸಂಪೂರ್ಣ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅವ್ರಿಗೂ ಅವಕಾಶ ಇದೆ. ಓಕೆ ಸರ್. ಸರ್, ಈಗ ತಾವು ಹೇಳಿದಂಗೆ 84 ಹಾಡಿಗಳಲ್ಲಿ ಈ ಥರ ಸಮೀಕ್ಷೆ ಆಗ್ತಾ ಇದೆ. ಈಗ ಸಂಪೂರ್ಣ ಈ ಒಂದು ಅವಧಿನಲ್ಲಿ ಎಲ್ಲವೂ ಪೂರ್ಣ ಆಗುತ್ತೆ ಸರ್? ಖಂಡಿತ. ನಾವು ಆ ನಿಟ್ಟಿನಲ್ಲಿ ಇಲಾಖೆ ವತಿಯಿಂದ ನಾವು ಮತ್ತು ತಾಲೂಕು ಆಡಳಿತದ ವತಿಯಿಂದ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಏನಾಗಿದೆ, ಈ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಕುಟುಂಬಗಳು ಉದ್ಯೋಗವನ್ನು ಆರಿಸ್ಕೊಂಡು ಈ ಬೇರೆ ಬೇರೆ ಜಿಲ್ಲೆಗೆ ಹೋಗಿರೋದ್ರಿಂದ ಅವ್ರನ್ನ ನಾವು ಕರ್ಕೊಂಡು ಬಂದು ಈ ಸೌಲಭ್ಯವನ್ನು ದೊರಕಿಸ್ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ.
ಆದರೆ ಅವ್ರಿಗೆ ಮಾಹಿತಿಯನ್ನು ಫೋನ್ ದೂರವಾಣಿ ಕರೆ ಮೂಲಕ ಅವ್ರಿಗೆ ಮಾಹಿತಿ ತಿಳಿಸಿ ಒಂದು ವೇಳೆ ಈ ಅವಧಿಯ ಮುಗಿದ ಮೇಲೂ ಕೂಡ ನಿರಂತರವಾಗಿ ಈ ಒಂದು ಪ್ರಕ್ರಿಯೆಯನ್ನು ಏನು ಈ ಆಧಾರ್ ಕಾರ್ಡ್ ಮಾಡಿಸುವಂಥದ್ದು ಆಯುಷ್ಮಾನ್ ಕಾರ್ಡ್ ಮಾಡಿಸುವಂಥದ್ದು ಈ ಪ್ರಕ್ರಿಯೆ ನಿರಂತರವಾಗಿರ್ತದೆ. ಹಾಗಾಗಿ ಅವ್ರಿಗೆ ಆಮೇಲೆ 15ನೇ ತಾರೀಕು ನಂತರದಲ್ಲಿ ಬಂದರೂ ಕೂಡ ಅವ್ರಿಗೆ ಖಂಡಿತವಾಗಿ ಈ ಕೆಲಸವನ್ನು ನಾವು ಮಾಡಿಕೊಡ್ತೇವೆ. ಅದೇ ರೀತಿ ಈ ಥರ ಕ್ಯಾಂಪ್ಗಳು ಮುಂದುವರಿಯುತ್ತಾ ಇಲ್ಲ ಏನು ಇಲಾಖೆಗಳಿದೆ ಅಲ್ಲಿ ಬಂದು ಅವ್ರು ಸದುಪಯೋಗನ ಪಡಿಸ್ಕೋಬೇಕಾ ಸರ್? ನನಗೆ ಇರೋವಂಥ ಮಾಹಿತಿ ಪ್ರಕಾರ ತಮಗೆ ಹೇಳೋದಾದರೆ, ಈಗ ಆಧಾರ್ ಕೇಂದ್ರದವರು ಈ 15ನೇ ತಾರೀಕು ನಂತರದಲ್ಲೂ ಕೂಡ ತಾವು ಎಲ್ಲಿ ಈ ರಿಜಿಸ್ಟ್ರೇಷನ್ ಕೊರತೆ ಕಡಿಮೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ತಾವು ಎಲ್ಲಿ ಹೇಳ್ತೀರಿ 15ನೇ ತಾರೀಕು ನಂತರವೂ ಕೂಡ ಖಂಡಿತ ನಾವು ಮುಂದುವರಿಸ್ಕೊಡೋಕ್ಕೆ ಎಲ್ಲ ಸಹಕಾರವನ್ನು ನೀಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಸರ್. ಓಕೆ ಸರ್, ಓಕೆ ಸರ್. ಇದ್ರ ಜೊತೆಗೆ ಕೆಲವೊಂದು ಸೌಲಭ್ಯಗಳನ್ನ ತಾವು ನೇರವಾಗಿ ಅಲ್ಲೇ ಒದಗಿಸ್ತಾ ಇದ್ದೀವಿ ಅಂತ ಹೇಳಿದ್ರಿ. ಅದರಲ್ಲಿ ಕೆಲವೊಂದು ವೈಯಕ್ತಿಕವಾಗಿ ಕೆಲವೊಂದು ಸೌಲಭ್ಯಗಳು ಸಿಗ್ತಕ್ಕಂಥದ್ದು, ಅಂದರೆ ವೈಯಕ್ತಿಕವಾಗಿ ಒಂದು ಕ್ಯಾಸ್ಟು, ಇನ್ಕಮು ಈ ಥರದವೆಲ್ಲ ವೈಯಕ್ತಿಕವಾಗಿ ಕೊಡ್ತಕ್ಕಂಥದ್ದು, ಆಧಾರ್ ಕಾರ್ಡ್ ವೈಯಕ್ತಿಕವಾಗಿ ಕೊಡ್ತಕ್ಕಂಥದ್ದು, ಜೊತೆಗೆ ಪಡಿತರ ಚೀಟಿ ಬಂದಾಗ ಆ ಕುಟುಂಬಕ್ಕೆ ಕೊಡ್ತಕ್ಕಂಥದ್ದು. ಈ ಥರ ಈ ಒಂದು ಸಮೀಕ್ಷೆಯಲ್ಲಿ ಎಷ್ಟು ಫಲಾನುಭವಿಗಳು ಇದರ ಒಂದು ಫಲಾಪೇಕ್ಷೆಯನ್ನು ಪಡ್ಕೊಂಡಿದ್ದಾರೆ ಸರ್? ಈಗ ಈ ಸಂದರ್ಭದಲ್ಲಿ ನಾವು ರಿಜಿಸ್ಟ್ರೇಷನ್ 5ನೇ ತಾರೀಕಿಂದ ಏನು ಮಾಡ್ತಾ ಇದ್ದೀವೋ ತಾವು ಕೇಳಿದ ಹಾಗೆ ಸುಮಾರು ಒಂದು 636 ಆಧಾರ್ ಕಾರ್ಡ್ ನೋಂದಣಿಯಾಗಿದೆ, 237 ಆಯುಷ್ಮಾನ್ ಭಾರತ್ ಕಾರ್ಡು ನೋಂದಣಿಯಾಗಿದೆ, 40 ಕಿಸಾನ್ ಸಮ್ಮಾನ್ ಕಾರ್ಡು ರಿಜಿಸ್ಟ್ರೇಷನ್ ಆಗಿದೆ, ಮತ್ತು PM ಜನ್ಧನ್ ಖಾತೆ 177 ಆಗಿದೆ, ಮಾತೃವಂದನಾ ಕಾರ್ಡು 232 ಆಗಿದೆ, ಜಾತಿ ಪ್ರಮಾಣ ಪತ್ರ 622 ವಿತರಣೆಯಾಗಿದೆ ಸರ್ ಇಲ್ಲಿವರೆಗೆ. ಓಕೆ, ಈ ಒಂದು ಸಮೀಕ್ಷೆಯಲ್ಲಿ ಈ ಥರ ಫಲಾನುಭವಿಗಳು ಬಂದು ಪಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಈ ಎಲ್ಲ ಕಾರ್ಡ್ಗಳನ್ನು ಈ ಮೊದಲೂ ಕೂಡ ಕೆಲವೊಂದು ಕುಟುಂಬಗಳು ಈಗಾಗಲೇ ಮಾಡಿಸ್ಕೊಂಡಿದ್ದಾರೆ ಸರ್. ಯಾರು ಮಾಡಿಸ್ಕೊಂಡಿಲ್ವೋ ಅಂಥವ್ರಿಗೆ ಈಗ ಹೊಸದಾಗಿ ಇದು ಮಾಡಿಕೊಟ್ಟಿರ್ತಕ್ಕಂಥ ಹೊಸದಾಗಿರ್ತಕ್ಕಂಥದ್ದು ನ್ಯೂ ಎನ್ರೋಲ್ಮೆಂಟ್ ಇದು. ಓಕೆ ಸರ್. ಇನ್ನೂ ಉಳಿದಿರ್ತಕ್ಕಂಥವ್ರಿಗೆ ನಾವು ಈಗ ನಾನು ಆಗಲಿ ಈ ಮೊದಲೇ ಹೇಳಿದಾಗೆ ಕೆಲವೊಂದು ಏನು ಬೇರೆ ಕಡೆ ವಲಸೆ ಹೋಗಿದಾರಲ್ಲ ಅಂಥವ್ರನ್ನ ಕರೆಸಿ ಅವ್ರನ್ನ ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. 15ನೇ ತಾರೀಕು ನಂತರದಲ್ಲೂ ಕೂಡ ಅವ್ರಿಗೆ ಬಂದವ್ರಿಗೂ ಕೂಡ ನಾವು ಮಾಡಿಸ್ತೇವೆ ಸರ್. ಒಟ್ಟಾರೆ ಏನು ಭಾರತ ಸರ್ಕಾರದ ನಿರ್ಧಾರದಂತೆ ಸಂಪೂರ್ಣ 100ಕ್ಕೆ 100ರಷ್ಟು ಗುರಿಯನ್ನು ಸಾಧಿಸಬೇಕು, ಎಲ್ಲ ಕುಟುಂಬಗಳಿಗೂ ಈ ಸೌಲಭ್ಯಗಳು ದೊರಕಬೇಕು ಅಂತ ಹೇಳಿರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. 100ಕ್ಕೆ 100ರಷ್ಟು ಈ ಎಲ್ಲ ದಾಖಲೆಗಳನ್ನು ಎಲ್ಲ ಕುಟುಂಬಗಳಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಪ್ರಯತ್ನವನ್ನು ನಿರಂತರವಾಗಿ ಆಗುತ್ತೆ ಸರ್. ಓಕೆ, ಇಲಾಖೆ ವತಿಯಿಂದ ಈ ಸಮುದಾಯಗಳಿಗೆ 100ಕ್ಕೆ 100ರಷ್ಟು ನೋಂದಣಿ ಮಾಡಿಸುವಂಥ ಕೆಲಸವನ್ನು ನಾನು ಮತ್ತು ನಮ್ಮ ಸಿಬ್ಬಂದಿಗಳೆಲ್ಲರೂ ಕೂಡ ಸೇರಿ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಗೆ ಹೇಳ್ತೀನಿ ಸರ್. ಸರ್, ಇದ್ರ ಜೊತೆಗೆ ಈಗ ನಮ್ಮಲ್ಲಿ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ ಏನು ಪ್ರಾರಂಭ ಆಗುತ್ತೆ, ಈ ಸಂದರ್ಭದಲ್ಲಿ ಇಲ್ಲಿ ಕೆಲಸ ಕಾರ್ಯಗಳು ಕಡಿಮೆ ಆಗ್ತವೆ. ಜನರು ತಾವು ಹೇಳ್ದಂಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಗುಳೆ ಹೋಗ್ತಾರೆ. ಹೆಚ್ಚಿನದಾಗಿ ಹೋಗ್ತಕ್ಕಂಥದ್ದು ನಮ್ಮಲ್ಲಿ ಮಡಿಕೇರಿ ಜಿಲ್ಲೆ, ಕೊಡಗು, ಬಾಳೆಎಲೆ ಈ ಕಡೆ ಹೋಗ್ತಾರೆ ಸರ್. ಈ ಸಂದರ್ಭದಲ್ಲಿ ಜೊತೆಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಮೂಲಭೂತವಾಗಿ ಈ ಥರ ದಾಖಲಾತಿಗಳು ಬೇಕು ಅಂತಂದರೆ ಏನು ಅಲ್ಲಿ ಈ ಥರ ಇಲಾಖೆ ಇದೆ, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಗಿರಿಜನರು, ಅಲ್ಲೂ ಕೂಡ ಅವರು ಆ ಸೌಲಭ್ಯಗಳನ್ನ ಪಡೆದುಕೊಳ್ಳಿಕ್ಕೆ ಅವಕಾಶ ಏನಾದರೂ ಇದೆಯೇ ಸರ್? ಅಲ್ಲ, ಖಂಡಿತವಾಗಿ ಜಾತಿ ಪ್ರಮಾಣ ಪತ್ರವೊಂದನ್ನು ಹೊರತುಪಡಿಸಿ ಇನ್ನುಳಿದ ಕಾರ್ಡ್ಗಳನ್ನು ಆಯಾ ಜಿಲ್ಲೆಗಳಲ್ಲಿ ವಿತರಣೆ ಮಾಡಬಹುದು, ಅದಕ್ಕೇನು ಅಡ್ಡಿ ಆಗೋದಿಲ್ಲ. ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ಅವರು ಎಲ್ಲಿ ವಾಸಸ್ಥಳ ಇರ್ತದೋ ಅಲ್ಲಿ ಮಾತ್ರ, ಆ ತಾಲೂಕಿನಲ್ಲಿ ಮಾತ್ರ ವಿತರಣೆ ಮಾಡಬೇಕಾಗ್ತದೆ ಸರ್. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇವರು ಈ ಸಮುದಾಯಕ್ಕೆ ಸೇರಿದವರು ಅದನ್ನ ಗುರುತಿಸ್ಲಿಕ್ಕೆ ಏನು ಎಲ್ಲಿ ಸ್ಥಳೀಯವಾಗಿ ಅವರು ವಾಸ ಇರ್ತಾರೆ ಸೊ ಅವ್ರು ಮಾತ್ರ ವಿತರಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಉಳಿದಂತೆ ನಿಮ್ಗೆ ಆಧಾರ್ ಕಾರ್ಡು, ಕಿಸಾನ್ ಕ್ರೆಡಿಟ್ ಕಾರ್ಡು ಆ ಥರದ್ದೆಲ್ಲ ಬೇಕಾದ್ರೆ ಯಾವ ಜಿಲ್ಲೆಗಳಲ್ಲಿ ಬೇಕಾದ್ರೂ ಮಾಡಿಸ್ಬೋದು ಸರ್. ಅಂದರೆ ಈಗಾಗಲೇ ಅಲ್ಲಿ ಹೋಗಿ ಗುಡಾರವುದು ಅವರು ವಾಸ ಇದ್ದರೆ ಅಂಥವರು ಕೂಡ ಇಂಥ ಶಿಬಿರದಲ್ಲೂ ಕೂಡ ಭಾಗಿಯಾಗಬಹುದು. ಖಂಡಿತವಾಗಿ ಭಾಗಿಯಾಗಬಹುದು. ಓಕೆ ಸರ್, ಇದ್ರ ಜೊತೆಗೆ ತಾವು ಮೊದಲಿಗೆ ಮಾತಾಡ್ತಾ ಉದ್ದೇಶದಲ್ಲಿ ಇದು 3 ವರ್ಷದ ಕಾರ್ಯಕ್ರಮಗಳಿದೆ. ಜೊತೆಗೆ ನಮ್ಮ ಭಾರತ ಸರ್ಕಾರದ ವ್ಯಾಪ್ತಿಗೆ ಬರ್ತಕ್ಕಂಥ 18 ರಾಜ್ಯಗಳಲ್ಲಿ ಇದು ಪ್ರಾರಂಭ ಆಗುತ್ತೆ. ಒಂದು ಕೇಂದ್ರಾಡಳಿತ ಪ್ರದೇಶವನ್ನು ಕೂಡ ಸೇರಿ ಅಂತ 24,000 ಕೋಟಿಯನ್ನು ಈ ಒಂದು ಗಿರಿಜನರ ಅಭಿವೃದ್ಧಿಗೆ ಸರ್ಕಾರ ಅದನ್ನು ಲಾಂಚ್ ಮಾಡ್ತಾಯಿದೆ 15ನೇ ತಾರೀಕು ಅಂತ. ಈ ನಿಟ್ಟಿನಲ್ಲಿ ನೋಡೋದಾದರೆ ಈ ಒಂದು 3 ವರ್ಷದಲ್ಲಿ ಗಿರಿಜನರು ಈಗ ತಾವು ಸಮೀಕ್ಷೆಗೆ ಒಳಪಡಿಸಿದಿರ, ಕೆಲವೊಂದು ಅವರ ಒಂದು ಸ್ಥಿತಿಗಳು ಹೇಗಿದೆ, ಮನೆಗಳ ಸ್ಥಿತಿ ಆಗಿರ್ಬೋದು, ಅವರ ಒಂದು ವಾಸ ಮಾಡ್ತಕ್ಕಂಥ ಜಾಗಗಳಾಗಿರ್ಬೋದು ಹೇಗೆ ಅಂತೆಲ್ಲ ಗೊತ್ತಾಗಿದೆ ಸರ್. ಈ ಒಂದು 3 ವರ್ಷದಲ್ಲಿ ಈಗ ನೋಡಿರ್ತಕ್ಕಂಥ ಪ್ರದೇಶಕ್ಕೂ ಸ್ಥಳಗಳಿಗೂ ಜೊತೆಗೆ ಇನ್ನೊಂದು 3 ವರ್ಷ ಬಿಟ್ಟು ನೋಡ್ತಕ್ಕಂಥ ಸ್ಥಳಗಳನ್ನು ನಾವೇನಾದರೂ ಆ ಸಂದರ್ಭದಲ್ಲಿ ಬದಲಾವಣೆ ಆಗೋದೇನಾದರೂ ನಿರೀಕ್ಷೆ ಮಾಡ್ಬೋದು ಸರ್ ಗಿರಿಜನರು? ಖಂಡಿತವಾಗಿ ನಾನು ಈ ವಿಚಾರದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ಅಭಿವೃದ್ಧಿ ಆಗುತ್ತೆ ಸರ್.
ಅದರ ಸದುಪಯೋಗವನ್ನು ನಮ್ಮ ಬುಡಕಟ್ಟು ಸಮುದಾಯಗಳು ಬಳಸ್ಕೋಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಮನವಿ ಕೂಡ ಮಾಡ್ತೇನೆ ಸರ್. ಅಂದರೆ ಇಲಾಖೆಯವರು ಬಂದಂಥ ಸಂದರ್ಭದಲ್ಲಿ ಅವರ ಭಾಗವಹಿಸುವಿಕೆ ಆಗಿರ್ಬೋದು, ಖಂಡಿತವಾಗಿ ಜೊತೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದ ಯಾವುದೇ ಕಾರ್ಯಕ್ರಮಗಳನ್ನು ಜಾರಿಗೆಗೊಳಿಸುವಂಥ ಸಂದರ್ಭ ಆ ಸಮುದಾಯಗಳು ಕೂಡ ಅವರ ಇನ್ವಾಲ್ವ್ಮೆಂಟ್ ಕೂಡ ತುಂಬ ಇರುತ್ತೆ ಸರ್. ಇದರಲ್ಲಿ ಅವ್ರ ಭಾಗವಹಿಸಿಕೆ ಅವರ ಅಭಿವೃದ್ಧಿನಲ್ಲಿ ಒಂದು ಮುಂಚೂಣಿ ಇದ್ದರೆ ಅಭಿವೃದ್ಧಿ ತುಂಬ ಚೆನ್ನಾಗಿ ಆಗ್ತದೆ ಸರ್ ಅಂತ ಹೇಳಿಕ್ಕೆ ಬಯಸ್ತೇನೆ ಸರ್. ಈಗ ತಾವು ಸಮೀಕ್ಷೆಯನ್ನು ಮಾಡಿದ್ದೀರಾ, ಈ ಸಂದರ್ಭದಲ್ಲಿ ತಾವು ಹಾಡಿಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ತಾವು ಅರ್ಲಿ ಮಾರ್ನಿಂಗ್ಗೆ ಹೋಗ್ತಾ ಇದ್ದೀರಾ, ರಾತ್ರಿ ಆಗೋವರೆಗೂ ಇರ್ತಾರೆ. ಅಂದರೆ ಗಿರಿಜನರು ಬೇಗ ಎದ್ದು ಕೆಲಸ ಕೊಟ್ಟೋಗ್ತಾರೆ, ಜೊತೆಗೆ ಸಂಜೆ ಬರೋದು ಲೇಟ್ ಆಗುತ್ತೆ. ಆ ಒಂದು ಗಿರಿಜನರನ್ನ ಚಟುವಟಿಕೆಗಳನ್ನು ಕೂಡ ಗಮನಿಸಿ ತಾವು ಬೆಳಗಿನ ಜಾವ ಕೆಲಸ ಮಾಡ್ತಕ್ಕಂಥದ್ದು, ಜೊತೆಗೆ ಸಂಜೆ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಕೆಲಸ ಮಾಡ್ತಕ್ಕಂಥದ್ದು ಎಲ್ಲವನ್ನು ಕೂಡ ತಾವು ಗಮನಿಸಿದ್ದೀರಾ. ಇದರಿಂದ ತಾವು ಏನು ಚಾಲೆಂಜಸ್ನ ಎದುರಿಸಿದ್ದೀರಾ ಸರ್? ನಮಗೇನಂತಂದರೆ, ಒಂದು ಆಡಿ ಜನರು ಬಹಳಷ್ಟು ಸಂಖ್ಯೆಯಲ್ಲಿ ಅನಕ್ಷರಸ್ಥರಾಗಿರೋದ್ರಿಂದ ನಾವು ಇಂಥ ಸವಲತ್ತುಗಳಿಗೋಸ್ಕರವಾಗಿ ನಿಮ್ಮ ಈ ಎಲ್ಲ ದಾಖಲಾತಿಗಳನ್ನು ನೀವು ಮನೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ತುಂಬ ಮುಂದೆ ಅನುಕೂಲ ಆಗ್ತದೆ. ಯಾವುದೇ ಸರ್ಕಾರದ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಈ ದಾಖಲಾತಿಗಳ ಅವಶ್ಯಕತೆ ಇದೆ ಅಂತ ಅಂದ್ರೂ ಕೂಡ ನಮ್ಮನ್ನು ಇನ್ನೇನೋ ಉದ್ದೇಶಕ್ಕೋಸ್ಕರವಾಗಿ ಕರಿತಾ ಇರ್ಬೋದು ಅನ್ನೋ ಒಂದು ಜನರಲ್ಲಿ ಒಂದು ಭಯದ ವಾತಾವರಣ ಕೂಡ ಇದೆ. ಅದಕ್ಕೆ ನಮ್ಮ ಇಲಾಖೆಯ ಸಿಬ್ಬಂದಿಗಳು ಇಲ್ಲ ಅದನ್ನು ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಅವ್ರನ್ನ ಕರ್ಕೊಂಡು ಬರಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಮೊದಲನೇದಾಗಿ ಅವ್ರಿಗೆ ಏನಾಗ್ತದೆ, ಈಗ ಆರೋಗ್ಯ ಇಲ್ಲಿ ಶಿಬಿರಕ್ಕೆ ಕರ್ಕೊಂಡು ಬರುವಂಥ ಸಂದರ್ಭ ಆರೋಗ್ಯ ಇಲಾಖೆಯವರು ಏನೋ ಸಿಕಲ್ ಸೆಲ್ ಅನಿಮಿಯಾ ಅದು ಟೆಸ್ಟ್ ಮಾಡಲಿಕ್ಕೆ ಹೋದಾಗ ಅಯ್ಯೋ ನಮ್ಮಲ್ಲಿ ಏನೋ ರಕ್ತ ಸೆಳೀತಾ ಇದ್ದಾರೆ ಏನೋ ಒಂದು ಮೂಢನಂಬಿಕೆಯಿಂದ ಅವರು ಹಿಂಜರಿತಾ ಇದ್ದಾರೆ. ಖಂಡಿತವಾಗಿ ಅವ್ರು ಯಾರೂ ಕೂಡ ನಾನು ಮನವಿ ಮಾಡೋದೇನಂತ ಹೇಳಿದ್ರೆ ಆ ರೀತಿ ಹಿಂಜರಿಯೋದು ಬೇಡ. ಅವರ ಆರೋಗ್ಯವನ್ನ ವೃದ್ಧಿ ಮಾಡ್ಲಿಕ್ಕೋಸ್ಕರವಾಗಿ ಆರೋಗ್ಯ ಇಲಾಖೆಯವರು ಬಂದು ಅವ್ರಿಗೆ ಏನಾದರೂ ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳಿದೆಯಾ ಅನ್ನೋದನ್ನ ಪತ್ತೆ ಮಾಡ್ಲಿಕ್ಕೋಸ್ಕರವಾಗಿ ಆ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಸಹಕಾರ ನೀಡಬೇಕು. ಆ ಸಮುದಾಯದ ಮುಖಂಡರುಗಳು ಅವ್ರಿಗೆ ಜಾಗೃತಿನ ಮೂಡಿಸಬೇಕು. ಇಲಾಖೆ ಕೂಡ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಮೂಡಿಸಿ ಅವ್ರಿಗೆ ಆ ಭಯವನ್ನು ಹೋಗಲಾಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮ ಮೂಲಕ ಮನವಿ ಮಾಡ್ತೀನಿ ಸರ್. ಇದ್ರ ಜೊತೆಗೆ ಪ್ರಮುಖವಾಗಿ ಗಿರಿಜನರಂತ ಬಂದಾಗ ಕೆಲವೊಂದು ಅವ್ರಿಗೆ ಏನು ಅವಶ್ಯಕತೆ ಇರ್ತದೆ ದಾಖಲಾತಿಗಳು ಅದೇ ಇರೋದಿಲ್ಲ. ತಾವು ಹೇಳ್ದಂಗೆ ಅವ್ರಿಗೇನಾದರೂ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂತಂದರೆ ಒಂದು ಅವ್ರಿಗೆ ಮೂಲಭೂತವಾಗಿ ಒಂದು ಜನನ ಪ್ರಮಾಣ ಪತ್ರ ಬೇಕಲೇಬೇಕಾಗುತ್ತೆ. ಜೊತೆಗೆ ಆಧಾರ್ ಕಾರ್ಡ್ ಮಾಡಿಸ್ಲಿಕ್ಕೂ ಕೂಡ ಅದು ಅತ್ಯಗತ್ಯ. ಜೊತೆಗೆ ಏನು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ದಾಖಲಾತಿಗಳು ಹೇಗೆ ಅವ್ರಿಗೆ ಈ ಥರ ಸೌಲಭ್ಯಗಳು ಸಿಗುತ್ತೆ ಸರ್? ಒಂದು ಸಾಕ್ಷರತೆಯ ಕೊರತೆಯಿಂದ ಈಗಾಗಲೇ ಸಾಕಷ್ಟು ಕುಟುಂಬಗಳು ಆಧಾರ್ ಕಾರ್ಡನ್ನು ಮಾಡಿಸಿಯೂ ಕೂಡ ಅವುಗಳನ್ನು ಸರಿಯಾಗಿ ಅವರು ಮನೆಯಲ್ಲಿ ಕ್ರೋಢೀಕರಣ ಮಾಡ್ಕೊಳ್ಳದೆ ಕಳ್ಕೊಂಡು ಈಗ ಹೊಸ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಹೋದಾಗ ಅದು ಅಪ್ಡೇಟ್ ಅಂತ ಬರ್ತಾ ಇದೆ. ಸೊ ಅಂಥ ಸಂದರ್ಭಗಳು, ಅಂಥ ಪ್ರಕರಣಗಳು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಈ ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಸರ್. ಈಗ ಒಂದೇನಂತಂದ್ರೆ, ಈಗ ದಾಖಲಾತಿಗಳನ್ನ ಕಳ್ಕೊಂಡ್ರು ಕೂಡ ಮತ್ತೆ ನಾವು ಆ ದಾಖಲಾತಿಗಳನ್ನ ನಾವು ಕೊಡಿಸ್ತೀವಿ ಬನ್ನಿ ಅಂತ ಹೇಳಿ ಭರವಸೆನ ನೀಡ್ತಾ ಇದೀವಿ ಸರ್. ಏನು ದಾಖಲಾತಿನೇ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ಕ್ರಮ ಆಗುತ್ತೆ ಸರ್ ಅವ್ರಿಗೆ ಕೊಡ್ಲಿಕ್ಕೆ? ಅವ್ರ ವಾಸಸ್ಥಳ ಇದೆ ಅನ್ನೋದೇ ದಾಖಲೆ, ಅವ್ರು ಇಲ್ಲಿ ವಾಸವಾಗಿದ್ದಾರೆ ಅನ್ನೋದೇ ದಾಖಲೆ. ಆ ದಾಖಲೆ ನೋಡ್ಕೊಂಡೆ ನಾವು ಅವ್ರಿಗೆ ಸವಲತ್ತು ವಿತರಣೆ ಮಾಡುವಂಥ ಕೆಲಸನ ಮಾಡ್ತೀವಿ ಸರ್. ಅದು ಕೂಡ ಕೊಡಲಿಕ್ಕೆ ಒಂದು ಗ್ರಾಮ ಪಂಚಾಯತಿ ಬೇಕು, ಜೊತೆಗೆ ಕಂದಾಯ ಇಲಾಖೆಯಿಂದ ಅದನ್ನು ತಹಶೀಲ್ದಾರ್ ಮುಖಾಂತರ ಕೊಡ್ತಕ್ಕಂಥದ್ದು ಸರ್. ಅದು ಕೂಡ ಆಗುತ್ತಾ ಸರ್ ಆ ಒಂದು ಶಿಬಿರ? ಖಂಡಿತ ಆಗ್ತಾ ಇದೆ ಸರ್, ಖಂಡಿತವಾಗಿ. ಈಗ ಅವರು ವಾಸವಾಗಿರ್ತಕ್ಕಂಥದ್ದು ಊರಿಗೆ ಹೋದಂಥ ಸಂದರ್ಭದಲ್ಲಿ, ಆ ಆಡಿಗೆ ಹೋದಂಥ ಸಂದರ್ಭದಲ್ಲಿ ಆ ವಾಸ ದೃಢೀಕರಣ ಪತ್ರವನ್ನು ಸಂಬಂಧಪಟ್ಟಂಥ ಗ್ರಾಮ ಲೆಕ್ಕಾಧಿಕಾರಿಗಳು ವಿತರಣೆ ಮಾಡ್ತಾ ಇದ್ದಾರೆ ಸರ್. ಅಲ್ಲೇನೆ ಖಂಡಿತವಾಗಿ ಯಾವುದು ದಾಖಲಾತಿ ಇಲ್ಲ ಅಂತಂದ್ರೆ ವಾಸಿಗಳು, ಹೌದು ಇವ್ರ ನಿವಾಸಿಗಳು ಅಂತ ಹೇಳಿ. ಓಕೆ. ಒಂದು ಜಾತಿ ಪ್ರಮಾಣಕ್ಕೆ ಪತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ತಾವು ಕೇಳಿದ ಹಾಗೆ ಯಾವುದೇ ದಾಖಲೆಗಳು ಇಲ್ಲದಾಗ ಒಂದು ಕುಟುಂಬದಲ್ಲಿ ಯಾವುದೋ ಒಬ್ಬ ಸದಸ್ಯನಿಗೆ ಅವ್ನಿಗೆ ಏನೂ ದಾಖಲೆಗಳಿಲ್ಲ, ಜಾತಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಬೇಕು. ಇಂಥ ಸಂದರ್ಭದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಕೇಳುವಂಥದ್ದು ಏನಂತ ಹೇಳಿದ್ರೆ, ನಿಮ್ಮ ದೊಡ್ಡಪ್ಪ, ಚಿಕ್ಕಪ್ಪ, ಮಾವ, ಅಕ್ಕ, ತಂಗಿ ಆ ಥರದವ್ರದ್ದು ಯಾರದೇ ಕುಟುಂಬದಲ್ಲಿ ಇಂಥ ಜಾತಿಯವನು ಅಂತ ಆ ವ್ಯಕ್ತಿ ಯಾವ್ದಾದ್ರು ಒಂದು ಜಾತಿ ಪ್ರಮಾಣ ಪತ್ರವನ್ನು ಒಂದು ತೋರಿಸಿದ್ರೆ ಈ ವ್ಯಕ್ತಿಯು ಕೂಡ ಅದು ಈ ಜಾತಿಗೆ ಸೇರಿದವನು ಅಂತ ಹೇಳಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡ್ತಾರೆ ಸರ್. ಓಕೆ ಓಕೆ ಸರ್. ಸಾಮಾನ್ಯವಾಗಿ ಇರ್ತಕ್ಕಂಥದ್ದು ನಮ್ಮಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಿಕ್ಕೆ ಅಂದರೆ ನಿಮ್ಮ ಮಗು ಶಾಲೆಗೆ ಹೋಗ್ತಾ ಇದೆಯಾ, ಇಲ್ಲ ನಿಮ್ಮ ಯಾರಾದರೂ ಕುಟುಂಬದವರು ಶಾಲೆಗೆ ಹೋಗಿದ್ರಾ, ಈ ಥರ ಕೇಳ್ತಾ ಇದ್ದಾರೆ ಸರ್. ಈಗ ತಾವು ಹೇಳ್ದಂಗೆ ವಿಶೇಷವಾಗಿ ಅವರ ಸಂಬಂಧಿಕರು ಯಾರೇ ಆದರೂ ಇದು ಯಾವ ಪ್ರಕರಣಕ್ಕೆ ಸಂಬಂಧಿಸಿದ್ದು ಅಂತ ಹೇಳಿದ್ರೆ, ಶಾಲೆಗೆ ಹೋಗದೇ ಇರುವಂತಹ, ಯಾವುದೇ ಶಾಲೆಗೆ ದಾಖಲಾಗದೆ ಹಾಗೇ ಉಳಿದಿರ್ತಾರಲ್ಲ ಅಂತಹ ವ್ಯಕ್ತಿಗಳೇನಾದರೂ ಇದ್ದಲ್ಲಿ ಅವರಿಗೆ ಜಾತಿ ಪ್ರಮಾಣ ಪತ್ರವನ್ನು ನೀಡುವಂಥ ಸಂದರ್ಭ ಅವರ ಕುಟುಂಬದಲ್ಲಿ
ಅವ್ರು ಯಾರು ಸಂಬಂಧಿಕರು ಯಾವ ಜಾತಿಗೆ ಸೇರಿರ್ತಾರೋ ಅದನ್ನ ಆಧಾರವಾಗಿಟ್ಟುಕೊಂಡು ಆ ದಾಖಲೆಯನ್ನು ಆಧಾರವಾಗಿಟ್ಟುಕೊಂಡು ಇಂಥ ಜಾತಿಗೆ ಸೇರಿದಂತ ಹೇಳಿ ಜಾತಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡುವಂಥ ಕೆಲಸ ಮಾನ್ಯ ತಹಸೀಲ್ದವ್ರು ಮಾಡ್ತಾ ಇದ್ದಾರೆ ಸರ್. ಓಕೆ ಸರ್, ಓಕೆ ಸರ್. ಸಾಕಷ್ಟು ಸಮೀಕ್ಷೆಗಳಾಗಿದೆ. ಇನ್ನು ಉಳಿದಿರ್ತಕ್ಕಂಥದ್ದು ಒಂದು ದಿನದಲ್ಲೇ ಎಲ್ಲ ರೀತಿಯ ಸೌಲಭ್ಯಗಳನ್ನ ಒಂದು ತಾಲೂಕು ಆಡಳಿತ ಜೊತೆಗೂಡಿ ಮಾಡಲಿಕ್ಕೆ ತಾವು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಾ. ಈ ಒಂದು ಸಮೀಕ್ಷೆಯಿಂದ ಒಂದು ಸರ್ಕಾರಕ್ಕೆ ಏನೆಲ್ಲ ಲಾಭಗಳಾಗುತ್ತೆ, ಜೊತೆಗೆ ನಮ್ಮ ಸಮುದಾಯಕ್ಕೆ ಏನೆಲ್ಲ ಉಪಯೋಗಗಳಾಗುತ್ತೆ ಸರ್? ಸರ್ಕಾರ ಈ ವರ್ಗದ ಈ ಸಮುದಾಯಗಳಿಗೆ ಏನು ಸೇವೆಯನ್ನು ಮಾಡಲಿಕ್ಕೆ ಹೊರಟಿದೆ. ಈ ಸಮುದಾಯಗಳನ್ನು ಹೇಗಾದರೂ ಮಾಡಿ ಒಂದು ಉನ್ನತ ಮಟ್ಟಕ್ಕೆ ಜನಸಾಮಾನ್ಯರು ಹೇಗೆ ಬದುಕ್ತಾ ಇದ್ದಾರೋ ಆ ರೀತಿಯಲ್ಲಿ ಇವರು ಕೂಡ ಮುಂದೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇದು ಸರ್ಕಾರದ ಲಾಭ ಅಲ್ಲ ಸರ್, ಸರ್ಕಾರದ ಕಾಳಜಿ. ತಳಮಟ್ಟದಲ್ಲಿ ಇರ್ತಕ್ಕಂಥ ಸಮುದಾಯಗಳನ್ನು ಕೂಡ ಸಾಮಾನ್ಯ ವರ್ಗದವರಂತೆ ಮಾಡಬೇಕು ಅನ್ನೋ ಒಂದು ಕಾಳಜಿಗೋಸ್ಕರವಾಗಿ ಸರ್ಕಾರ ಈ ಒಂದು ಖರ್ಚನ್ನ ಮಾಡ್ತಾ ಇದೆ ಸರ್, ಈ ವೆಚ್ಚವನ್ನು ಮಾಡ್ತಾ ಇದೆ ಸರ್. ಅಂದರೆ ಒಂದು ಸಮುದಾಯದ ಅಭಿವೃದ್ಧಿಗೋಸ್ಕರವಾಗಿ. ಅಂದರೆ ಗಿರಿಜನರಲ್ಲಿ ಏನೆಲ್ಲ ಮೂಲಭೂತವಾಗಿ ಸಮಸ್ಯೆಗಳಿದೆ, ಜನರು ಯಾವ ರೀತಿ ಬದುಕ್ತಾ ಇದ್ದಾರೆ ಅನ್ನೋ ಒಂದು ಡಾಟಾ ಅಂತೂ ಲಭ್ಯ ಆಗುತ್ತೆ. ಖಂಡಿತ ಡಾಟಾಸ್ ಅಂತೂ ಆಗುತ್ತೆ. ಅವರ ಅಭಿವೃದ್ಧಿಗೂ ಕೂಡ ಸರ್ಕಾರ ಟೊಂಕ ಕಟ್ಟಿ ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದೆ. ಓಕೆ ಈ ಒಂದು ಮಾಹಿತಿಯನ್ನು ಸಂಗ್ರಹಣೆ ಆಧಾರದ ಮೇಲೆ ಅವರು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ಮಾಡಲಿಕ್ಕೂ ಕೂಡ ಈ ಒಂದು ಸಮೀಕ್ಷೆ ಇಲಾಖೆಗೆ, ಸರ್ಕಾರಕ್ಕೆ ಒಂದು ದಾಖಲಾತಿಯಾಗಿ ಉಳ್ಕೊಳ್ಳುತ್ತೆ. ಖಂಡಿತವಾಗಿ. ಓಕೆ ಸರ್. ಸರ್, ತುಂಬ ವಿಚಾರಗಳನ್ನ ತಾವು ಈ ಸಂದರ್ಭದಲ್ಲಿ ಹಂಚ್ಕೊಂಡ್ರಿ ಸರ್. ಈ ಕೊನೆಯದಾಗಿ ಈ ಒಂದು ಪ್ರಧಾನಮಂತ್ರಿ ಜನ್ಮನ್ ಯೋಜನೆಯ ಕುರಿತು ನಮ್ಮ ಸಮುದಾಯಕ್ಕೆ ಏನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ ಸರ್? ಮಾನ್ಯ ಪ್ರಧಾನಮಂತ್ರಿಗಳು ಈ ಬುಡಕಟ್ಟು ಸಮುದಾಯದ ಶ್ರೇಯೋಭಿವೃದ್ಧಿಗೋಸ್ಕರವಾಗಿ ಕಟಿಬದ್ಧತೆಯನ್ನು ಇಟ್ಟುಕೊಂಡು ಜಾರಿಗೆ ತಂದಿರತಕ್ಕಂಥ ಈ 11 ಕಾರ್ಯಕ್ರಮಗಳು ಈ 15ನೇ ತಾರೀಕಿನಿಂದ ಏನು ಪ್ರಾರಂಭ ಆಗ್ತಾ ಇದೆ, ಆ ಕಾರ್ಯಕ್ರಮಗಳನ್ನು ಸದ್ಬಳಕೆ ಮಾಡಿಕೊಂಡು ತಮ್ಮ ಆಡಿಗಳ ಅಭಿವೃದ್ಧಿಗೆ ಸಹಕರಿಸಬೇಕು, ಎಲ್ಲರೂ ಕೈ ಜೋಡಿಸಬೇಕು, ಸರ್ಕಾರದ ಜೊತೆಗೆ ತಾವು ಕೂಡ ಕೈ ಜೋಡಿಸಬೇಕು ಅಂಥೇಳಿ ಆ ಸಮುದಾಯದ ಎಲ್ಲ ಆಡಿಯ ಜನರಿಗೆ ನಾನು ಈ ಸಂದರ್ಭದಲ್ಲಿ ಇಲಾಖೆಯ ಒಬ್ಬ ನೌಕರನಾಗಿ ನಾನು ಮನವಿ ಮಾಡ್ತೀನಿ ಸರ್. ಓಕೆ, ತುಂಬ ಸಂತೋಷ ಸರ್. ತಮಗೂ ಥ್ಯಾಂಕ್ ಯು ಸರ್. ನಮ್ಮನ್ನು ಕರೆದು ಇಲಾಖೆಗಳ ಬಗ್ಗೆ ಮತ್ತು ಆ ಸಮುದಾಯದ ಬಗ್ಗೆ ಇಷ್ಟೊಂದು ಕಾಳಜಿ ಇಟ್ಕೊಂಡು ಜನಧ್ವನಿ ಈ ಒಂದು ಬಾನುಲಿ ಪ್ರಸಾರ ಕೇಂದ್ರದವರು ತಾಲೂಕಿನಲ್ಲಿ ನಿರಂತರವಾಗಿ 12 ವರ್ಷಗಳ ಕಡೆಯಿಂದ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ. ಇಲಾಖೆವಾರು ರೈತ ವರ್ಗದವರಿಗೆ, ಜನಸಾಮಾನ್ಯರಿಗೆ ಜಾಗೃತಿಯನ್ನು ಒಂದು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀರಾ ಸರ್. ಹೀಗೆ ತಮ್ಮ ಕಾರ್ಯಕ್ರಮ ಮುಂದುವರಿಲಿ ಅಂತೇಳಿ ನಾನು ಶುಭಾಶಯಗಳನ್ನ ಹೇಳ್ತಾ, ನನ್ನನ್ನು ಕರೆಸಿ ನಮ್ಮ ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸರ್, ತುಂಬ ವಿಚಾರಗಳನ್ನ ಇಷ್ಟೊತ್ತು ತಾವು ಹಂಚ್ಕೊಂಡ್ರಿ ಸರ್. ಅದರಲ್ಲಿ ಬಹುಮುಖ್ಯವಾಗಿ ಪ್ರಧಾನಮಂತ್ರಿ ಜನ್ಮನ್ ಯೋಜನೆ 11 ಕಾರ್ಯಕ್ರಮಗಳನ್ನ ಸಮುದಾಯ ಹಂತದಲ್ಲಿ ಸಮೀಕ್ಷೆ ಮಾಡಿ ಅವರನ್ನ ಸಮಸ್ಯೆಗಳನ್ನ ಗುರುತಿಸಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಆ ಒಂದು ಸಲ್ಲಿಸಿದಂತಹ ಯೋಜನೆ ಯಾವ ರೀತಿ ಅನುಷ್ಠಾನ ಆಗುತ್ತೆ, ಈ ಒಂದು 3 ವರ್ಷದಲ್ಲಿ ಗಿರಿಜನರ ಪ್ರಗತಿ ಹಂತ ಹಂತವಾಗಿ ಹೇಗಾಗುತ್ತೆ, ಆ ಒಂದು ಹಂತ ಹಂತವಾಗಿ ಪ್ರಗತಿ ಆಗಬೇಕಾದ್ರೆ ಸಮುದಾಯದ ಜನರು ಭಾಗವಹಿಸುವಿಕೆಯಲ್ಲಿ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡ್ಕೊಳ್ಬೇಕಾಗುತ್ತೆ ಅನ್ನೋ ಸಾಕಷ್ಟು ವಿಚಾರಗಳನ್ನ ತಾವು ಹಂಚ್ಕೊಂಡ್ರಿ ಸರ್. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ವಿಚಾರಗಳನ್ನ ಹಂಚ್ಕೊಂಡಿದ್ದಕ್ಕೆ ತಮಗೆ ಜನಧ್ವನಿ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಸಮುದಾಯದ ಪರವಾಗಿ ಧನ್ಯವಾದಗಳು ಸರ್. ತಮಗೂ ಕೂಡ ಧನ್ಯವಾದಗಳು ಸರ್. ಕೆಳಗರೆ ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನ್ಮನ್ ಯೋಜನೆಯ ಕುರಿತು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದವರು ಹೆಗ್ಗಡದನಕೋಟೆ ಮತ್ತು ಸರಗೂರು ತಾಲೂಕಿನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಶ್ರೀಯುತ ಮಹೇಶ್ GR ಅವರು. ಇದು ಇವತ್ತಿನ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದಲ್ಲಿ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ಸರಗೂರು. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಗುರುವಾರ ಸಂಜೆ 4:30